ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಯುಗಾದಿ. ನಾವು ಊರಿಗೆ ಬಂದಿದ್ದೆ. ಒಬ್ಬಟ್ಟು ತಿನ್ನೋಣ ಅಂತ ಬಂದಿದ್ದೆ. ಕತ್ಲೆ ಆಗಿತ್ತು, ಅದಕ್ಕೆ ಒಬ್ಬಟ್ಟು ತಿಂದು ಮಲ್ಕೊಬಿಟ್ಟೆ. ಮಾರ್ನಿಂಗ್ ಎದ್ದು ಕಾಫಿ ಕುಡಿದು ಚಿಕನ್ ತರೋಣ ಅಂತ ಸಿಟಿ ಕಡೆ ಹೊರಟು. ಅಲ್ಲಿ ನೋಡಿದ್ರೆ ತುಂಬ ಜನ, ಎಷ್ಟು ಜನ ಅಂತಂದರೆ ಅಷ್ಟು ಜನ. ಮಟನ್ ಎಲ್ಲ ನೋಡಿ ಹೆಂಗೆ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದನ್ನೆಲ್ಲ ಮಾಡಿಸ್ಕೊಂಡು ಬಂದು ಮತ್ತು ನಾವು ತೋಟದ ಹತ್ರ ಹೋಗ್ತಾಯಿದ್ದೋ. ನೋಡಿ, ನಮ್ಮ ತೋಟದ ಹತ್ರ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾಯಿದ್ದೋ ನಾವು. ಸುತ್ತ ಮಾವಿನ ಮರ ಇತ್ತು. ಹಾಗೆ ಮಾವಿನ ಮರನ ಎಲ್ಲ ನೋಡಿಕೊಂಡು ನಮ್ಮ ತೋಟದ ಹತ್ರ ಎಂಟ್ರಿ ಕೊಟ್ಟೋ. ನಮ್ಮ ಮರದಲ್ಲಿ ಒಂದು ಮಾವಿನಕಾಯಿ ಬಿಟ್ಟೈತೆ. ಆಮೇಲೆ ಅಲ್ಲಿ 2 ಪಕ್ಷಿಗಳು ನಮ್ಮ ಮಾವಿನ ಮರದಲ್ಲಿ ಗೂಡು ಕಟ್ಕೊಂಡು ಇತ್ತು. ಅದನ್ನು ಅವು ನೋಡಿದ್ರು ಆರೋಗೋಕ್ಕೆ ಶಕ್ತಿ ಇರಲಿಲ್ಲ ಅವಕ್ಕೆ. ಅದ್ರ ಪಾಡಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾವಿನ ಮರದ ಹತ್ರ ಹೋಗಿ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಹಾಗೆ. ಮನಸ್ಸು ಒಪ್ಪಾಗಿದೆ, ನಿನ್ನೆ ಬೇಕಂತೀರೆ, ಎಲ್ಲೋ ಜನ್ಮವೂ ನಿನ್ನೊಂದಿಗೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಮನಸ್ಸು ಒಪ್ಪಾಗಿದೆ. ಉಪ್ಪು ಖಾರ ತಗೊಬಂದಿದ್ದು. ಹಾಗೆ ಮಾವಿನಕಾಯಿ ತಿಂದು ಅಲ್ಲಿ ಹಲಸಿನ ಹಣ್ಣೆಲ್ಲ ಬಿಟ್ಟಿತ್ತು. ಅದನ್ನೆಲ್ಲ ಫೋಟೋ ತಗೊಂಡು ನೋಡಿ ಅದೆಲ್ಲ ಹೆಂಗೆ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ನಾನು ಮಾವಿನ ಮರದಡೆ ಒಂದು ಮಾವಿನ ಮರದವ ವೀಡಿಯೋ ಮಾಡಿದ್ದೆ, ಇನ್ನೊಂದು ಮಾವಿನ ಮರದ ವೀಡಿಯೋ ಮಾಡಿರಲಿಲ್ಲ. ಹಾಗೆ ಒಂದು ಕ್ಲಿಕ್ ಹಾಕ್ಕೊಂಡೆ. ನೋಡಿ ಹಾಗೆ ಎಲ್ಲ ಇಲ್ಲಿ ರೆಡಿ ಆಯಿತು. ಮೊಸರನ್ನ ಎಲ್ಲ ಇಟ್ಟು ಪೂಜೆ ಮಾಡಬೇಕಿತ್ತು ಫಸ್ಟ್ನೇ ಸಲ. ಆಮೇಲೆ ಚಿಕನ್ ಇಡಬೇಕು. ಫಸ್ಟ್ನೇ ಸಲ ಪೂಜೆ ಮಾಡ್ತಾರೆ ನೋಡಿ. ಹಾಗೆ ಮೊಸರನ್ನ ಫಸ್ಟ್ ಇಡೋದು. ಪೂಜೆ ಮಾಡಿ ಕೋಳಿ ಕುಯ್ದುಬಿಟ್ಟು ನೋಡಿ ಅದು ಹಾಗೆ ಜಸ್ಟ್ ಒದರಿರಲಿಲ್ಲ ಅಂತ ನಾನು 2-3 ಸಲ ನೀರು ಹಾಕ್ತಾನೇ ಇದ್ದೆ. ಅದು ಎಷ್ಟಂತ ಒದರುತ್ತದೆ. ಆಮೇಲೆ ನಮ್ಮಪ್ಪ ಕೋಳಿ ಕುಯ್ದು ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಅಡುಗೆ ಮಾಡೋಣ ಅಂತ ಇದ್ವಿ. ಹಾಗೆ ನಮ್ಮಪ್ಪ ಇನ್ನು ಕೋಳಿ ಕುಯ್ಯೋಕೆ ರೆಡಿ ಮಾಡ್ತಾನೆ ಇದ್ದೆ. ನೋಡಿ ಆ ಕೋಳಿ ಎಲ್ಲ ರಕ್ತ ಎಲ್ಲ ಬಟ್ಟೆಗೆ ಆಗಿತ್ತು. ನೋಡಿ ಹಿಂಗೆ ಎಡೆ ಇಟ್ಮೇಲೆ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಕ್ಕೆ ಅಂತ ಪಾತ್ರೆ ಇಟ್ಟಿದ್ದೋ. ಎಣ್ಣೆ ಹಾಕಿ ಅದಕ್ಕೆ ಎಲ್ಲ ಬೇಕಾಗಿರೋದು ಹಾಕಿಬಿಟ್ಟು ಅಡುಗೆ ಮಾಡ್ತಾಯಿದ್ವಿ. ಅಡುಗೆ ಆಯಿತು. ಚಿಕನ್ ತೊಳೆದು ಹಾಕ್ತಾಯಿದ್ದಾರೆ. ನಾನು ಅಷ್ಟು ಗಂಟೆ ಸುಮ್ಮನೆ ಬಿಸಿಲಲ್ಲಿ ಕೂತಿದ್ವಿ. ಮಾವಿನ ಮರದಡೆ ಕೂತಿದ್ದೋ. ಅಲ್ಲಿಂದ ಕೂತ್ಮೇಲೆ ಇವಾಗ ನೆಕ್ಸ್ಟ್ ಅಡುಗೆ ಎಲ್ಲ ಆಯ್ತಲ್ಲ, ಮತ್ತು ಚಿಕನ್ನು, ಮುದ್ದೆ, ಸಾಂಬಾರು, ಅನ್ನ ಎಲ್ಲ ಮತ್ತೆ ಇಟ್ಟು ಮತ್ತೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಮತ್ತೆ ಅದಕ್ಕೆ ಪರದೆ ಮುಚ್ಚಿಬಿಡೋದು. ನೋಡಿ ಫೈನಲಿ ಈ ಥರ ರೆಡಿ ಮಾಡಿದ್ದೀವಿ. ಅದಾದಮೇಲೆ ನಾವು ಊಟ ಮಾಡೋದಲ್ಲಿ. ಊಟ ಮಾಡಿಕೊಂಡು ನಾವು ಅಲ್ಲಿಂದ ಮನೆ ಕಡೆ ಬಂದು ನಾನು ಈಗ ನಡ್ಕೊಂಡು ಬುಟ್ಟಿ ಹೊತ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೋಡಿ ಎಂಜಾಯ್ ಮಾಡಿ.